ರಾಜ್ಯಾದ್ಯಂತ ಹಳೆಯ ವಿದ್ಯುತ್ ಮೀಟರ್ಗಳನ್ನು ಹಂತ ಹಂತವಾಗಿ ಬದಲಾಯಿಸಿ ಡಿಜಿಟಲ್ ಮೀಟರ್ ಅಳವಡಿಸುತ್ತಿರುವುದು ಇದೊಂದು ಭ್ರಷ್ಟಾಚಾರ ಕ್ರಮ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೋಲಾರ ಜಿಲ್ಲಾಧ್ಯಕ್ಷರಾದ ಬೆಡಶೆಟ್ಟಹಳ್ಳಿ ರಮೇಶ್ ವಿರೋಧ ವ್ಯಕ್ತಪಡಿಸಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬೆಸ್ಕಾಂ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಸರ್ಕಾರಕ್ಕೆ ಮತ್ತು ಬೆಸ್ಕಾಂ ಇಲಾಖೆಗೆ ಡಿಜಿಟಲ್ ಮೀಟರ್ ನಮ್ಮ ರೈತರ ಮನೆಗಳಿಗೆ ಅಳವಡಿಸಬೇಡಿ ಎಂದು ಮನವಿ ಪತ್ರ ನೀಡಿದರು. ಇದೇ ಸಮಯದಲ್ಲಿ ಜಿಲ್ಲಾಧ್ಯಕ್ಷರಾದ ಬೆಡಶೆಟ್ಟಹಳ್ಳಿ ರಮೇಶ್ ಮಾತನಾಡಿ, ಸರಿಯಾಗಿ ಇರುವ ವಿದ್ಯುತ್ ಮೀಟರ್ಗಳನ್ನು ಬದಲಿಸಿ ಡಿಜಿಟಲ್ ಮೀಟರ್ ಅಳವಡಿಸುತ್ತೇವೆ ಎನ್ನುವುದೇ ಒಂದು ದೊಡ್ಡ ಭ್ರಷ್ಟಾಚಾರವಾಗಿದೆ. ರೈತರಿಗೆ ಇಂತಹ ಮೀಟರ್ ಅಳವಡಿಸಿ ಮೋಸ ಮಾಡುವ ಕ್ರಮಕ್ಕೆ ಮುಂದಾಗಿರುವುದು ಬಹುದೊಡ್ಡ ಭ್ರಷ್ಟಾಚಾರವಾಗಿದೆ. 900 ರೂಪಾಯಿಗಳ ಬೆಲೆಯ ಮೀಟರ್ ಅನ್ನ 10,000 ರೂಪಾಯಿಗಳಿಗೆ ಖರೀದಿ ಮಾಡಿ ಅಳವಡಿಸುತ್ತಿರುವುದೇ ಮೋಸ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಹೇಳಿದ್ದರೂ ಸಹ ನಿಲ್ಲಿಸದೆ ಮುಂದುವರಿಸಿರುವುದು ಸರ್ಕಾರ ಮತ್ತು ಬೆಸ್ಕಾಂ ಇಲಾಖೆಯ ಕೆಟ್ಟ ನಡವಳಿಕೆಯಾಗಿದೆ. ಈ ಹಿಂದೆ ಹಣ ಕಟ್ಟಿದರೂ ಮೀಟರ್ ಹಾಕದ ಬೆಸ್ಕಾಂ ಇಲಾಖೆ ಈಗ ಉಚಿತವಾಗಿ ಮೀಟರ್ ಹಾಕುತ್ತೇವೆ ಎಂದು ಮನೆ ಬಾಗಿಲಿಗೆ ಬರಲು ಕಾರಣವೇನು? ಮೀಟರ್ ಉತ್ಪಾದನೆ ಮಾಡುವ ಕಂಪನಿಗೆ ಲಾಭ ಮಾಡಿಕೊಡಲು ಸರ್ಕಾರ ಮತ್ತು ಬೆಸ್ಕಾಂ ಇಲಾಖೆ ಸೇರಿ ಸಾರ್ವಜನಿಕರ ಹಣ ಪೋಲು ಮಾಡುತ್ತಿದ್ದಾರೆ. ಆದ್ದರಿಂದ ನಮ್ಮ ರೈತರ ಮನೆಗಳಿಗೆ ಡಿಜಿಟಲ್ ಮೀಟರ್ ಬೇಡವೆಂದರು. ಇವತ್ತೊಂದಿನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರು ಬೆಸ್ಕಾಂನವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಅದೇನೆಂದರೆ, ಇವಾಗ ಕರ್ನಾಟಕ ರಾಜ್ಯಾದ್ಯಂತ ಏನು ಹಳೆ ಮೀಟರ್ಗಳನ್ನು ತೆಗೆದು ಹೊಸ ಡಿಜಿಟಲ್ ಮೀಟರ್ಗಳನ್ನ ಅಳವಡಿಸ್ತಾ ಇದ್ದಾರೆ. ಇದು ಒಂಥರ ಮೋಸದಿಂದ ಕೂಡಿದ್ದು. ಆ ಡಿಜಿಟಲ್ ಮೀಟರ್ಗಳು ನಮಗೆ ಅವಶ್ಯಕತೆ ಇಲ್ಲ. ಮುಂದೆ ನೀವು ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರೋದು ಇದು ಎಲ್ರಿಗೂ ಕಾಣಿಸುತ್ತೆ. ಈ ಕರ್ನಾಟಕ ರಾಜ್ಯಾದ್ಯಂತ ಭಾರತ ದೇಶದಾದ್ಯಂತ ಚರ್ಚೆ ಆಗ್ತಂಥ ವಿಷಯ ಏನಂದರೆ, ನೀವು ವಿದ್ಯುತ್ತನ್ನು ಮುಂದೆ ರೈತರಿಗೆ ಮಾರಾಟ ಮಾಡಬೇಕು. ಈಗಲೇ ಮಾರಾಟ ಮಾಡ್ತಿದ್ದೀರಿ, ಆಮೇಲೆ ಇದು ವ್ಯಾಪಾರೀಕರಣ ವ್ಯಾಪಾರೀಕರಣ ಮಾಡೋ ಸಲುವಾಗಿ ನೀವು ಈ ಡಿಜಿಟಲ್ ಮೀಟರ್ಗಳನ್ನ ಹಾಕ್ತಾ ಇದ್ವಿ. ಅದರಿಂದ ಬೆಸ್ಕಾಂ ಇಲಾಖೆಗಳು ನಾವು ಹೇಳ್ತಾ ಇರೋದು ಅಂದರೆ, ಯಾವುದೇ ಕಾರಣಕ್ಕೂ ನೀವು ರೈತರ ಮನೆಗಳಿಗೆ ಡಿಜಿಟಲ್ ಮೀಟರ್ ಅಳವಡಿಸಬೇಡಿ. ನಮ್ಗೆ ಹಳೆ ಮೀಟರ್ ಏನಿದೆ ಅದೇ ಸಾಕು, ಆ ಮೀಟರ್ಗಳನ್ನೇ ಮುಂದುವರಿಸಿ. ಹಂಗಾಗಿ ಹೇಳ್ತಾ ನೀವು ಮೋಸ ಮಾಡೋಂಥ ಕೆಲಸ ಮಾಡಬೇಡ್ರಿ. ಆಮೇಲೆ ಈ ತಾಲೂಕಿನ ರೈತರಿಗೂ ನಾನು ಮನವಿ ಮಾಡ್ಕೊಳ್ತೇನೆ ಅಂದರೆ, ನೀವೇ ಅತಿ ಬುದ್ಧಿವಂತರಾಗಿ ನೀವೇ ಅವ್ರೇನೋ ಪುಗ್ಸಾಟಿಯಾಗಿ ಮೀಟರ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನೀವೇ ಮೀಟರ್ ಹಾಕ್ಸ್ಕೊಂಡು ನೀವೇ ವಂಚನೆಗೆ ಒಳಗಾಗಬೇಡಿ. ಇದು ಬೆಸ್ಕಾಮಿನ ಅತಿ ದೊಡ್ಡ ಷಡ್ಯಂತ್ರ, ಸರ್ಕಾರದ ಅತಿ ದೊಡ್ಡ ಕುತಂತ್ರ. ಇದು ರೈತರನ್ನ ಮೋಸ ಮಾಡ್ತಕ್ಕಂಥ ಕುತಂತ್ರ. ಅವ್ರೇನು ನಿಮ್ಮ ಮನೆ ನಾವು ದುಡ್ಡು ಕೊಡ್ತೀವಿ ಮೀಟರ್ ಹಾಕಿ ಅಂದಾಗ ಅವ್ರು ಹಾಕ್ಲಿಲ್ಲ. ಈಗ ನಾವು ದುಡ್ಡೇ ಕೊಡಲ್ಲ ಆದ್ರೂ ಕೂಡ ಫ್ರೀಯಾಗಿ ಆಗ್ತಾ ಇದ್ದಾರೆ ಮೀಟ್ರು. ಕಾರಣ ಏನು? ರೈತರು ಆಲೋಚನೆ ಮಾಡ್ಬೇಕಲ್ಲ, ತಾಲೂಕಿನ ಜನತೆ ಸಾರ್ವಜನಿಕರು ಯೋಚನೆ ಮಾಡ್ಬೇಕಲ್ಲ. ಅವ್ರು ಫ್ರೀಯಾಗಿ ಮೀಟರ್ ಹಾಕ್ತಂತ ಅವ್ರ ಉದ್ದೇಶ ಏನಿದೆ? ಮುಂದೆ ಎಲ್ಲಾ ಮೀಟರ್ಗಳು ಹಾಕಿ ನಮ್ಮ ತಾಲೂಕಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇಷ್ಟು ಕರೆಂಟ್ ಸೇಲ್ ಆಗುತ್ತೆ ಅಂತ ಖಾಸಗಿ ಕಂಪನಿಗಳು ತೋರಿಸಿ ಅವ್ರಿಗೆ ವ್ಯಾಪಾರ ಇಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ನಮ್ಮನ್ನ ಅವ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಉಪಯೋಗಿಸೋ ಪ್ರತಿಯೊಂದು ಕಿಲೋವ್ಯಾಟ್ಗೂ ನಾವು ಸಾವಿರಾರು ರೂಪಾಯಿ ಅಂತ ಬೆಲೆ ಕಟ್ಟುವಂತ ಸಮಯ ಹತ್ತಿರದಲ್ಲಿದೆ. ಹಾಗಾಗಿ ಎಲ್ಲ ಜಿಲ್ಲೆಯ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ, ಯಾರೂ ಸಹ ಈ ಡಿಜಿಟಲ್ ಮೀಟರ್ನ ಅಳವಡಿಸೋದಕ್ಕೆ ಅವಕಾಶ ಮಾಡಿಕೊಡಬಾರದು. ನೀವೇ ಬುದ್ಧಿವಂತರಾಗಿ ನೀವು ಹೋಗಿ ಮೀಟರ್ ಹಾಕ್ಸ್ಕೊಂಡ್ರೆ ಅದು ಹಗಲು ನೋಡಿದ ಬಾವಿಗೆ ರಾತ್ರಿ ಹೋಗಿ ಬಿದ್ದಂಗೆ. ಹಂಗಾಗಿ ಮನವಿ ಮಾಡ್ತಾ ಇವತ್ತು ಬೆಸ್ಕಾಂ ಅಧಿಕಾರಿಗಳು ನಾವು ಮನವಿ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈ ಒಂದು ಮೀಟರ್ಗಳನ್ನ ಅಳವಡಿಕೆ ಮಾಡಕ್ಕೆ ಬಿಡೋದಿಲ್ಲ. ಮನವಿ ಮಾಡಲು ಬರುವಂತ ಮನವಿ ಮಾಡಿದ್ದೇನೆ. ದಯವಿಟ್ಟು ಜಿಲ್ಲೆಯ ಎಲ್ಲ ರೈತರಿಗೂ ಮನವಿ ಮಾಡ್ತೇನೆ, ದಯವಿಟ್ಟು ನೀವು ಕೈ ಸೇರಿಸಿ ಮುಂದಿನ ನಮ್ಮ ರೈತರ ಜೀವನ ಸುಗಮವಾಗಿರ್ಲು. ಈ ಒಂದು ಮೀಟರ್ ಮಾರಕವಾಗಿರ್ತದೆ. ಈ ಮೀಟರ್ ಅಳವಡಿಸೋದು ಎಲ್ಲರನ್ನು ವಿರೋಧ ಮಾಡೋಣ. ನಮಸ್ಕಾರ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಅಬ್ಬಣಿ ಶಿವಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಕುಮಾರ್, ತಾಲೂಕು ಅಧ್ಯಕ್ಷ ತಿಪ್ಪಸಂದ್ರ ಹರೀಶ್, ದಿನ್ನೆ ಹೊಸಹಳ್ಳಿ ರಮೇಶ್, ನಿದರಮಂಗಳ ನಾಗಪ್ಪ, ಸಾದಪ್ಪ, ಮುನಿಯಪ್ಪ, ಮುನಿರಾಜು, ಕರಿಸಂದ್ರ, ನಾರಾಯಣಸ್ವಾಮಿ, ಚಂದ್ರಪ್ಪ, ಮುನಿನಾರಾಯಣಪ್ಪ, ನರಸಿಂಹಯ್ಯ, ಸೀನಪ್ಪ, ಹರೀಶ್ ಸೇರಿದಂತೆ ಇನ್ನು ಇತರರು ಹಾಜರಿದ್ದರು.